ಹೌದು, ಜನ ಈಗ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡು ಆಚೆ ಬರ್ತಾ ಇದ್ದೀವಿ. ಜನರ ಸಂಭ್ರಮ ನೋಡಿ ನನಗಂತೂ ಭಾರಿ ಖುಷಿ ಆಯಿತು. ರವಿ ಸರು ತುಂಬ ಮುದ್ದಾಗಿ ಕಾಣ್ತಾರೆ. ಆಮೇಲೆ ಮಾಗಿದ ನಟನೆಯಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಖುಷಿ ಆಗ್ತಾ ಇದೆ ನಮಗೆ. ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತಲೂ ಚೆನ್ನಾಗಿ ಕಟ್ಕೊಟ್ಟಿದ್ದು ನಮ್ಮ ಎಡಿಟರ್ ಸರ್, ಕೆಂಪರಾಜ್ ಸರ್ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂಗೆ ಅನೂಪ್ ಮ್ಯೂಸಿಕ್ ಮಾಡಿದ್ದಾರೆ. ನಮ್ಮ ಜೊತೆ ಕುರೇಶಿ ಸಾಹೇಬ್ರು ಇದ್ದಾರೆ. ಸರ್ ಪ್ಲೀಸ್. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ಜನರ ನ್ಯಾಯಾಲಯದಲ್ಲಿ ಈಗ ಜಡ್ಜ್ಮೆಂಟ್ ಸಿನಿಮಾ ಇದೆ. ಮಾಡಿರೋ ಪೈಕಿ ನಮ್ಗೆಲ್ಲರಿಗೂ ಸಿನಿಮಾ ತುಂಬ ಇಷ್ಟ ಆಗಿದೆ. ಹಲವು ಕಾರಣಗಳಿರುತ್ತೆ, ನಮ್ಗೆಲ್ಲರಿಗೂ ಆತ್ಮೀಯತೆ ಇರುತ್ತೆ ನಾವು ಮಾಡಿರೋ ಕೆಲಸ. ನಿಜವಾಗ್ಲೂ ಇದೊಂದು ಕಮರ್ಷಿಯಲಿ ತುಂಬ ಚೆನ್ನಾಗಿ ಮೂಡಿ ಬಂದಿರೋಂಥ ಒಂದು ಸಿನಿಮಾ. ಹೆಚ್ಚೆಚ್ಚು ಜನರನ್ನು ತಲುಪಲಿ, ಚಿತ್ರಮಂದಿರಗಳು ತುಂಬಿ ಜಡ್ಜ್ಮೆಂಟ್ ಸಿನಿಮಾ ತುಂಬ ದಿನ ಓಡಲಿ. ಇದರಲ್ಲಿ ನಾನು ಕುರೇಶಿ ಅನ್ನೋ ಒಬ್ಬ ಖಳನಟನ ಪಾತ್ರ ಮಾಡಿದ್ದೀನಿ. ತುಂಬ ಒಳ್ಳೆ ಮೆಚ್ಚುಗೆ ಬರ್ತಾ ಇದೆ ಸಿನಿಮಾ ಬಗ್ಗೆ, ಪಾತ್ರದ ಬಗ್ಗೆ. ಅಡ್ವೊಕೇಟ್ ಫ್ರೆಟರ್ನಿಟಿ, particularly the way the advocate's role has been portrayed by Dr. Ravichandran, crazy star Ravichandran. Beautiful performance by him. Watch it for him. Watch it for a wonderful movie. ಎಲ್ಲರೂ ಈ ಸಿನಿಮಾನ ಸಪೋರ್ಟ್ ಮಾಡಿ. ಅದು ಕಾಲ್ಪನಿಕ. ಸಿನಿಮಾದಲ್ಲಿ ಬರೋ ಹಲವು ಪ್ರಸಂಗಗಳನ್ನ ನಿಜ ಜೀವನಕ್ಕೆ ಜನ ಸಂಪರ್ಕ ಮಾಡ್ಕೋತಾ ಇರ್ತಾರೆ. ಅದರಲ್ಲಿ ಸರಿ ತಪ್ಪು ಅಂತ ಎರಡೂ ಏನಿಲ್ಲ. ಸಿನಿಮಾದಲ್ಲಿ ಅದೊಂದು ಎಲಿಮೆಂಟ್ ಆಗಿ ಬಳಸುತ್ತೆ ಅಷ್ಟೇ, ಬೇರೆ ಯಾವುದೇ ತರದ ಅರ್ಥ ಇಲ್ಲ. ಆ ಇಮೇಜ್ ಮತ್ತೆ ಆ ಸೀನ್ಗೋಸ್ಕರ ಕಟ್ಟಿರುವಂತ ದೃಶ್ಯ. ಅಲ್ಲ, ಅವರು ಲಾಯರ್ ಪಾತ್ರ ಹಾಕಿ ಕರಿಕೋಟ್ ಹಾಕಿದ ತಕ್ಷಣ ಅದೇನೋ ಗೊತ್ತಿಲ್ಲ, ಅವ್ರಿಗೆ ಆ ಎನರ್ಜಿ ಬಂದ್ಬಿಡುತ್ತೆ. ಆ ಎನರ್ಜಿ ಇಟ್ಕೊಂಡದ್ದು ನಾವು ಬಳಸ್ಕೊಂಡಿದ್ದೀವಿ. ಅವರು ಏನು ಪಾಯಿಂಟು, ಏನು ರೆಫರೆನ್ಸ್ ಅಂತ ಕೇಳಿದಾಗಲೇ ಒಂದು ಎನರ್ಜಿ ಬಂದ್ಬಿಡುತ್ತೆ. ಆಮೇಲೆ ಜಡ್ಜ್ ಮುಂದೆ ವಾದ ಮಾಡೋದಾಗ್ಲಿ, ಇದೇ ಸತ್ಯ ಅಂತ ಕಟ್ಟಿ ಹೇಳೋದಾಗ್ಲಿ, ಸಾಕ್ಷಿಗಳಿಗೆ ಒಂಥರ ಕಿಂಡಲ್ ಮಾಡಿ ಮಾತಾಡೋದಾಗ್ಲಿ, ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅದೇ ಸರ್ ಹೇಳ್ದಂಗೆ ಜನರು ಬಂದು ಥಿಯೇಟ್ರಲ್ಲಿ ನೋಡಿ ನಾವು ಮಾಡಿರೋ ಜಡ್ಜ್ಮೆಂಟಿಗೆ ಅವರೊಂದು ಜಡ್ಜ್ಮೆಂಟ್ ಕೊಟ್ಟರೆ ನಮಗೆ ಸಂತೋಷ. ನಮ್ಮ ವಾಸುದೇವ್ ಸರ್ ಬರೆದಿರೋರು ರೈಟರ್ ಇಲ್ಲೇ ಇದ್ದಾರೆ ಸರ್. ನಿಮಗೆ ಒಂದು ಸರ್ ನೀವು ಕೂತ್ಕೊಳ್ಳಿ. ಕಾನೂನಿನ ವಿಷಯ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೇಕಾದ್ರೆ ನಮ್ಮ ಕಣ್ಮುಂದೆ ಎರಡು ಪಾಯಿಂಟ್ ಬರುತ್ತೆ. ಒಂದು, ಕಾನೂನನ್ನ ಡ್ರಾಮಾ ಆಗಿ ತೋರಿಸೋದ ಅಥವಾ ಕಾನೂನಾತ್ಮಕವಾಗಿ ತೋರಿಸೋದ ಅಂತ. ಸೊ ಈ ಸಿನಿಮಾದಲ್ಲಿ ನಾವು ಕಾನೂನನ್ನ ಕಾನೂನಾಗೂ ಇಟ್ಕೊಂಡಿದೀವಿ, ಡ್ರಾಮಾ ಆಗೂ ಉಪಯೋಗಿಸಿದೀವಿ. ರವಿಚಂದ್ರನ್ ಕರಿಕೋಟ್ ಹಾಕಿದಾಗ ಸಾರ್ ಹೇಳ್ದಂಗೆ ಅವರಲ್ಲಿರೋ ಆ ಎನರ್ಜಿ ಇದೆಯಲ್ಲ, ನಮ್ಮ ಬರವಣಿಗೆನ, ನಮ್ಮ ಏನು ಕಲ್ಪನೆನ ಅವ್ರು ಇನ್ನಷ್ಟು ಎನ್ಹ್ಯಾನ್ಸ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಮಾತಾಡ್ತಾರೆ. ಒಂದೇ ಮಾತಾಡ್ತೀನಿ, ಒಳ್ಳೆ ಸಿನಿಮಾ ಬಂದಿಲ್ಲ ಹೇಳ್ತಾ ಇದ್ದಾರೆ. ಒಳ್ಳೆ ಸಿನಿಮಾ ಬಂದಿದೆ, ನೋಡಿ ಸಾಕು. ಅಲ್ಲ, ಇದು ಕುಟುಂಬಕ್ಕೆ, ಇಡೀ ಕುಟುಂಬಕ್ಕೆ ಕೊಟ್ಟಿರುವಂತ ಸಿನಿಮಾ, ಕನ್ನಡ ಪ್ರೇಕ್ಷಕನಿಗೆ ಕೊಟ್ಟಿರುವಂತ ಸಿನಿಮಾ. ಬೇರೆ ಭಾಷೆಯಲ್ಲಿ ಒಬ್ಬ ಲಾಯರ್ ಮಾಡಿದಾಗ ನಮ್ಮ ಜನನೇ ಚಪ್ಪಾಳೆ ತಟ್ಟು ನೋಡಿದ್ದೀವಿ. ಇವತ್ತು ಕನ್ನಡ ಸಿನಿಮಾ, ಕನ್ನಡ ನಟ ನಟಿಯರು ನಡೆಸಿದಂಥ ಸಿನಿಮಾ ಅದ್ಭುತವಾಗಿ ನಾವು ಕಟ್ಟಿಕೊಟ್ಟಿದ್ದೀವಿ. ಅದನ್ನೂ ಕೂಡ ನಮ್ಮ ಕನ್ನಡ ಪ್ರೇಕ್ಷಕರು ಸ್ವೀಕಾರ ಮಾಡಲಿ, ಚಪ್ಪಾಳೆ ತಟ್ಟಲಿ. ಇವತ್ತಿಂದ ರವಿಚಂದ್ರನ್ ಸರ್ ಬ್ಯಾಕ್ ಇನ್ ಆ್ಯಕ್ಷನ್ ಇದೆ, ಅದನ್ನ ಮೆಚ್ಚಲಿ, ನಮಗೊಂದು ಜಡ್ಜ್ಮೆಂಟ್ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಬಂದು ನೋಡಿ. ಹುಟ್ಟುಹಬ್ಬ ಇದು, ಹುಟ್ಟುಹಬ್ಬಕ್ಕೆ ನಮ್ಮ ತಂಡ ಕಟ್ಟಿಕೊಟ್ಟಿರುವಂಥ ಸಿನಿಮಾ. ಖಂಡಿತವಾಗ್ಲೂ ಇದು ಜನ ಸ್ವೀಕಾರ ಮಾಡಿ ಅದನ್ನ ರವಿಚಂದ್ರನ್ ಸರ್ಗೆ ಒಂದು ಬರ್ತ್ಡೇ ಗಿಫ್ಟ್ ಅಂತ ಕೊಟ್ರೆ, ಯಾಕಂದ್ರೆ ಅವರು ಮಾಡಿರೋ ಕೆಲಸದ ನಮ್ದೇನಲ್ಲ, ನಾವು ಅವರಿಗೆ ಒಂದು ಏನು ಅಂದ್ರೆ ಥ್ಯಾಂಕ್ಸ್ ಸರ್, ನೀವು ನಮಗೆ ಇನ್ಸ್ಪೈರ್ ಮಾಡಿದಿರಿ ಅಂತ ನಾನು ಹೇಳ್ತೀನಿ. ಅವರು ಮಾಡಿರೋ ಯುದ್ಧಕಾಂಡ ನೋಡಿ ಮೆಚ್ಚಿರುವಂಥ ಪ್ರೇಕ್ಷಕರಲ್ಲಿ ನಾನು ಒಬ್ಬ. ಸೊ ಇವತ್ತು ನಾನು ಒಂದು ಅವರನ್ನ ಮತ್ತೆ ಆ ತೆರೆ ಮೇಲೆ ಕರ್ಕೊಂಡ್ಬಂದಿರೋ ಖುಷಿ ನನಗಿದೆ. ಜನ ಅವ್ರಿಗೆ
ಪ್ರೋತ್ಸಾಹ ಕೊಡ್ಲಿ, ಜನ ಅವರು ಖುಷಿಯಿಂದ ಸ್ವೀಕಾರ ಮಾಡಲಿ ಅಂತ ನಾ ಕೇಳ್ಕೊತೀನಿ. ಚೆನ್ನಾಗಿ ಬಂದಿದೆ, ಪ್ಲೀಸ್ ಕಮ್ ಅಂಡ್ ವಾಚ್. ಬಂದು ನೋಡಿರಿ. ಕನ್ನಡ ಸಿನಿಮಾ ಅಂತ ನೀವು ಹೆಮ್ಮೆ ಪಟ್ಕೊಳ್ಳುವಂಥ ಸಿನಿಮಾ ನಾವು ಮಾಡಿದ್ದೀವಿ, ಬಂದು ನೋಡಿ. ಥ್ಯಾಂಕ್ ಯು. Sir, thank you so much, sir.